ಕೇರಳದಲ್ಲಿ 2024ರಲ್ಲಿ ಸಂಭವಿಸಿದ್ದ ಭೂಕುಸಿತವನ್ನ ನೆನಪಿಸುವ ಘೋರ ಘಟನೆ ವರದಿಯಾಗಿದೆ. ಇವತ್ತು ಬೆಳಗ್ಗೆ ಒಂದು 11:30 12 ಗಂಟೆ ಸುಮಾರಿಗೆ ಕೇರಳದ ಅದೇ ವಯನಾಡ್ ಜಿಲ್ಲೆಯ ಅವಳಿ ರಸ್ತೆ ಸುರಂಗ ರಸ್ತೆ ನಿರ್ಮಾಣ ಆಗ್ತಿದ್ದ ಮೀನಾಕ್ಷಿ ನದಿ ಬಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭೂಕುಸಿತ ಸಂಭವಿಸಿದೆ. ಈ ಭೂಕುಸಿತದಲ್ಲಿ ಇಲ್ಲಿವರೆಗೆ ಸುಮಾರು 4 ರಿಂದ 5 ಮಂದಿ ಮಣ್ಣಿನ ಅಡಿ ಸಿಲುಕಿ ಮೃತಪಟ್ಟಿದ್ದಾರೆ ಅಂತ ವರದಿಗಳು ತಿಳಿಸ್ತಾ ಇದೆ. ಮಣ್ಣಿನ ಅಡಿ ಇನ್ನೂ ಕೂಡ ಕೆಲವರು ಸಿಲುಕಿರುವ ಶಂಕೆ ವ್ಯಕ್ತ ಆಗಿದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ನಡೀತಾರೆ. ಎನ್ಡಿಆರ್ಎಫ್ ತಂಡ, ಸ್ಥಳೀಯ ಪೊಲೀಸರು, ಸ್ಥಳೀಯ ನಾಗರಿಕರು ಎಲ್ಲರೂ ಕೈ ಜೋಡಿಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಭರದಿಂದ ನಡೆಸ್ತಾ ಇದ್ದಾರೆ. ಘಟನೆ ಕುರಿತಂತೆ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಹಲವು ಸಚಿವರು ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆ ದೃಶ್ಯಗಳು ಬೆಚ್ಚು ಬೀಳಿಸ್ತಿದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುವ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಒಂದು ಅಂಗಡಿ ಇರುತ್ತೆ, ಕೆಲವರು ಬಸ್ಗಾಗಿನೋ ಅಥವಾ ಏನೋ ಮಳೆ ಬರ್ತಾ ಇರತ್ತೆ, ಛತ್ರಿ ಹಿಡಿದು ಕಾಯ್ತಾ ಇರ್ತಾರೆ. ಸಂದರ್ಭದಲ್ಲಿ ಏನು ಆಗ್ತಿದೆ ಅಂತ ಅಲ್ಲಿದ್ದ ಜನಕ್ಕೆ ಗೊತ್ತಾಗತ್ತೆ. ಗೊತ್ತಾದ ತಕ್ಷಣದಲ್ಲಿ ಅಲ್ಲಿ ಅಂಗಡಿ ಬಳಿ ಇದ್ದಂತವರು ಅಥವಾ ಸುತ್ತಮುತ್ತ ಇದ್ದಂತವರು ಕೆಲವರು ಅಲ್ಲಿ ಹೋಗಿ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಕೆಲವರಿಗೆ ಸೂಚನೆ, ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಈ ಸೇತುವೆ ಕಾಮಗಾರಿಗಾಗಿ ಅನೇಕ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಿದ್ರು. ಅವರೆಲ್ಲರೂ ಈ ಘಟನೆಯ ಅರಿವು ಆಗ್ತಾ ಇದ್ದಂತೆ ಅಲ್ಲಿಂದ ಓಡೋ ಪ್ರಯತ್ನವನ್ನ ಮಾಡ್ತಾರೆ. ಈ ಕಡೆಯಿಂದನೂ ಹೋಗ್ತಾರೆ, ಆ ಕಡೆಯಿಂದನೂ ಬರ್ತಾರೆ. ಮಧ್ಯದಲ್ಲಿ ಕೆಲವರು ಸಿಕ್ಕಾಕೊಳ್ತಾರೆ. ಕೆಲವರು ಇನ್ನೇನು ಬರ್ಬೇಕು ಅನ್ನೋಷ್ಟೊತ್ತಿಗೆ ಒಂದು ಟ್ಯಾಂಕರ್ ಕೂಡ ಅಲ್ಲಿ ಹೋಗಿ ಸಿಕ್ಕಾಕೊಂಡಿರತ್ತೆ. ಟ್ಯಾಂಕರ್ ಯಾವ ರಭಸದಲ್ಲಿ ಬರುತ್ತೆ ಅಂತಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡೆ ಸಮೇತವಾಗಿ ಭೂಕುಸಿತ ಆಗಿದೆ. ಆ ಭೂಕುಸಿತದ ಪರಿಣಾಮವಾಗಿ ನದಿಗೆ ಒಂದು ಬಸ್ ಕೂಡ ಬಿದ್ದಿದೆ. ಬಸ್ ಅಲ್ಲಿ ಕೆಲವು ಪ್ರಯಾಣಿಕರಿದ್ರು, ಅವರೆಲ್ಲರನ್ನ ಸ್ವಲ್ಪ ರಕ್ಷಣೆ ಮಾಡಲಾಗಿದೆ. ಹಸುಗೂಸು ಮಕ್ಕಳು, ಮಹಿಳೆಯರೆಲ್ಲರೂ ಇದ್ರು, ಅವರನ್ನ ರಕ್ಷಣೆ ಮಾಡಲಾಗಿದೆ. ಅನೇಕ ಮರಗಳು ಆ ನದಿಗೆ ಬೀಳತ್ತೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸಬಹುದು. ಆ ಮಣ್ಣಿನ ಜೊತೆಗೇನೆ ದಂಪತಿ ಇಬ್ರು ಬಸ್ಸಿಗಾಗಿ ಕಾಯ್ತಾ ಇದ್ರು. ಆ ದಂಪತಿ ಆ ಮಣ್ಣಿನ ಜೊತೆಗೆ, ಟ್ಯಾಂಕರ್ ಜೊತೆಗೆ ಮಣ್ಣಿನ ಜೊತೆಗೇನೆ ಬರ್ತಾರೆ. ಆ ಟ್ಯಾಂಕರ್ ಅಡಿಯಲ್ಲೇ ಸಿಕ್ಕಾಕೊಂಡು ಮೃತಪಟ್ರು ಅಂತಾನೆ ಅಂದುಕೊಳ್ಬೇಕು. ಆ ತರದ ಭೀಕರ ದೃಶ್ಯ ಅದು. ಆದ್ರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ. ಎಲ್ರೂ ಓಡಿ ಪಾರಾಗೋ ಪ್ರಯತ್ನದಲ್ಲಿ ಕೆಲವರು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಲವು ಕಾರ್ಮಿಕರು ಅಲ್ಲೇ ಇದ್ದವರು ಮಣ್ಣಿನಡಿ ಸಿಲುಕಿದ್ದಾರೆ. ಇಷ್ಟು ದೊಡ್ಡ ಘಟನೆ ಸಂಭವಿಸಿದೆ. ಪದೇ ಪದೇ ವಯನಾಡು ಜಿಲ್ಲೆಯಲ್ಲಿ ಈ ತರದ, ಅಂದ್ರೆ ಭೂಲೋಕದ ಸ್ವರ್ಗ ಅಂತ ಕರಿತೀವಿ ಅಥವಾ ದೇವರ ನಾಡು, ಈ ತರದೆಲ್ಲ ಅನವರ್ತಗಳು ಈ ಕೇರಳಕ್ಕಿದೆ. ಅಂದ್ರೆ ಅಷ್ಟು ಸುಂದರವಾದ ರಾಜ್ಯ. ಆದ್ರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇದರ ನೈಸರ್ಗಿಕ ಒಂದು ರಚನೆ ಏನಿದೆ, ಆ ರಚನೆಯನ್ನೇ ಅಧಿಕ ಮಳೆ ಬಂದ ಸಂದರ್ಭದಲ್ಲಿ ಭೂಕುಸಿತಕ್ಕೆ ಮತ್ತು ಅವೈಜ್ಞಾನಿಕವಾದಂತ ಕಾಮಗಾರಿಗಳು ಇದಕ್ಕೆ ಕಾರಣ ಆಗತ್ತೆ. ಇದನ್ನ ನಾವು ಗಮನಿಸ್ತಿದ್ರೆ 2024ರ ಬಹಳ ದೊಡ್ಡದಾದಂತ ಭೂಕುಸಿತ ಮತ್ತು ಅದರಿಂದ ಮೃತಪಟ್ಟ ಜನರ ನೆನಪಾಗತ್ತೆ. ಬರೋಬ್ಬರಿ 298 ಜನ, ಇನ್ನೂ ಕೆಲವರು ನಾಪತ್ತೆ ಆಗಿದ್ದಾರೆ ಅಂತ ವರದಿಗಳು ಹೇಳುತ್ತೆ. ಆದ್ರೆ ಸಂಸತ್ನಲ್ಲಿ ಮತ್ತು ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರುವಂತೆ 2024ರ ಇದೇ ಜುಲೈನಲ್ಲಿ ಸಂಭವಿಸಿದ್ದ ಭೂಕುಸಿತದಲ್ಲಿ 298 ಮಂದಿ ಮೃತಪಟ್ಟಿದ್ರು. ಕೆಲವು ಕುಟುಂಬಗಳೇ ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ವು. ಚೂರ್ಮಲ ಮತ್ತು ಮುಂಡಕೈ ಪ್ರದೇಶದಲ್ಲಿ ಇದೇ ಈ ಮೇಪ್ಪಾಡಿ ಏನಿದೆ, ಇವತ್ತಿನ ಘಟನೆ ನಡೀತಲ್ಲ, ಈ ಘಟನೆಯ ಸಮೀಪದಲ್ಲೇ 2 ವರ್ಷಗಳ ಹಿಂದೆ ಭೀಕರವಾದಂತ ಇಡೀ ಕೇರಳ, ಇಡೀ ನಾಡು ಕಂಡರಿಯದ ದೊಡ್ಡ ದುರಂತ ಸಂಭವಿಸಿದ್ದು ಇದೇ ಜಿಲ್ಲೆಯ ಮತ್ತು ಇವತ್ತು ನಡೆದಿರೋ ಘಟನೆ ಸಮೀಪದಲ್ಲಿ ಆಗಿದೆ. ನಾವ್ ಇದರಿಂದ ಎಚ್ಚೆತ್ಕೊಳ್ಬೇಕು. ಕರ್ನಾಟಕವೂ ಕೂಡ ಇದರಿಂದ ಎಚ್ಚೆತ್ಕೊಳ್ಬೇಕು. ಕೇಂದ್ರ ಸರ್ಕಾರವೂ ಎಚ್ಚೆತ್ಕೊಳ್ಬೇಕು. ರಸ್ತೆ ಅಗಲೀಕರಣ ಮತ್ತು ಅವೈಜ್ಞಾನಿಕ ಕಾಮಗಾರಿಗಳು ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ, ನೀವು ಆಗುಂಬೆ ಘಾಟನ್ನ ಇದೇ ರೀತಿಯಾಗಿ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಗಿಯೋದಕ್ಕೆ ಶುರು ಮಾಡಿದ್ದಾರೆ. ರಸ್ತೆಯನ್ನ ಉನ್ನತೀಕರಿಸಬೇಕು ಅಥವಾ ಅದನ್ನ ಸರಿ ಮಾಡ್ಬೇಕು. ಹಾಗಂತ ಅಕ್ಕಪಕ್ಕದಲ್ಲಿ ದಾರೆಗಳನ್ನ ಧರಿಸಿ, ಈಗ ನಾವು ಶಿರೂರ್ನಲ್ಲಿ 2024ರಲ್ಲಿ ಕೇರಳದಾದ ಸಂದರ್ಭದಲ್ಲೂ ಶಿರೂರ್ನಲ್ಲಿ, ಉತ್ತರ ಕನ್ನಡದ ಶಿರೂರ್ನಲ್ಲಿ ಭೂಕುಸಿತ ಆಯ್ತು. ಅಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಸಮೇತವಾಗಿ ಅನೇಕರು ಇಲ್ಲೂ ಕೂಡ ಮೃತಪಟ್ಟರು. ಇದೆಲ್ಲದಕ್ಕೂ ಅವೈಜ್ಞಾನಿಕ ಕಾಮಗಾರಿಗಳು ಕಾರಣ ಮತ್ತು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರುವುದು ಕೂಡ ಕಾರಣ. ಮತ್ತೆ ಮನುಷ್ಯನ ಅತಿ ಆಸೆ ಏನಿದೆ, ರಸ್ತೆ ಅಗಲೀಕರಣ ಮಾಡ್ಬೇಕು, ಡೆವಲಪ್ಮೆಂಟ್ ಅಂದ್ರೆ ಮನುಷ್ಯನನ್ನ ಬಲಿ ತೆಗೆದುಕೊಳ್ಳುವ ಯಾವುದೇ ಡೆವಲಪ್ಮೆಂಟ್ ಅನ್ನ ಅದನ್ನ ನಾವು ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತ ಕರೆಯೋದಕ್ಕಾಗೋದಿಲ್ಲ. ಅಭಿವೃದ್ಧಿ ಪರಿಭಾಷೆನೆ ಬೇರೆ ರೀತಿಯಾಗಿ ಅಭಿವೃದ್ಧಿ ಪಡಿಸ್ಬೇಕು. ರಸ್ತೆಗಳನ್ನ ಅಗಲ ಮಾಡೋದು, ಗುಡ್ಡಗಳನ್ನ ಕಡಿಯೋದು, ಆ ಗುಡ್ಡ ಕಡಿದ್ರೆ ಮಳೆ ಬಂದಾಗ ಉಳಿದ ಗುಡ್ಡ ಮಳೆಗೆ ತಂಡಿಯಾಗಿ ಅದು ಸಹಜವಾಗಿನೇ ಬಿದ್ದು ಹೋಗುತ್ತೆ. ಈ ತರದ್ ಇರೋದೇ ಇಲ್ಲ. ಸರಿಯಾದ ಎಚ್ಚರಿಕೆಯನ್ನ ತೆಗೆದುಕೊಳ್ಳೋದಿಲ್ಲ. ಅವೈಜ್ಞಾನಿಕವಾಗಿ ಈ ತರದ ಕಾಮಗಾರಿಗಳನ್ನ ನಡೆಸೋದು. ಕರ್ನಾಟಕದಲ್ಲೂ ಆಗುಂಬೆ ಇದೇ ಪರಿಸ್ಥಿತಿಗೆ ಮುಂದಾದ್ರೆ ಅಚ್ಚರಿ ಏನಿಲ್ಲ. ಹುಲಿಕಲ್ ಘಾಟ್, ಎಲ್ಲಾ ಘಾಟ್ ಸೆಕ್ಷನ್ಗಳ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಇದೇ ಸಮಸ್ಯೆ ಇರುತ್ತೆ. ಹುಲಿಕಲ್ ಘಾಟ್ನಲ್ಲೂ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ 1 ತಿಂಗಳ ಹಿಂದೆ 3 ಕಾರ್ಮಿಕರು ಮಣ್ಣು ಕುಸಿತ ಆಗಿ 3 ಜನ ಮೃತಪಟ್ರು. ಅಂದ್ರೆ 3 ಜನ 4 ಜನ ಸತ್ರೆ ನಮ್ಗೆ ಅದು ಸಾವು ಅಂತ ಅನ್ಸೋದಿಲ್ಲ. ಅದೇ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಈ ಚರ್ಚೆ ಆದ ನಂತರ ಪದೇ ಪದೇ ಈ ತರದ ಘಟನೆ ಆಗಿ ಮಾನವ ಬಲಿಯಾದ ನಂತರವೂ ವ್ಯವಸ್ಥೆ ಎಚ್ಚೆತ್ಕೊಳ್ಳುತ್ತೆ ಅಂತ ನೋಡಿದ್ರೆ ಖಂಡಿತ ಎಚ್ಚೆತ್ಕೊಳ್ಳೋದಿಲ್ಲ.
ಅದೇ ರೀತಿಯ ಅಭಿವೃದ್ಧಿ ಅಂತ ಹೇಳ್ಕೊಂಡು ಅಭಿವೃದ್ಧಿ ಅಲ್ಲದ ಮನುಷ್ಯನನ್ನ ಬಲಿ ತೆಗೆದುಕೊಳ್ಳುವ ಅನಭಿವೃದ್ಧಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇವತ್ತು ನಡೆದಿರೋದು ಕೂಡ ಅದೇ. ಅಲ್ಲಿನ ಸಚಿವರು ಅನೇಕರು ಪ್ರತಿಕ್ರಿಯಿಸಿದ್ದಾರೆ. ರೈಲ್ವೆಗೆ ನಾವು ಹೇಳಿದ್ವಿ, ಕೊಂಕಣ ರೈಲ್ವೆಗೆ ನಾವು ಮಾಹಿತಿ ಕೊಟ್ಟಿದ್ವಿ, ಮಣ್ಣನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಲಾಗಿತ್ತು, ಅದನ್ನ ತೆರವು ಮಾಡಿ ಅಂತ ಹೇಳಿದ್ವಿ, ಅದು ಯಾವುದು ಮಾಡ್ಲಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇರಳದಲ್ಲಿ ಮತ್ತೆ ಇಂತಹ ಘಟನೆಗಳೇ ಆಗ್ತಾ ಇದೆ. ಈ ತರದ ಕಾಮಗಾರಿ ನಡೆಸೋ ಸಂದರ್ಭದಲ್ಲಿ ಬೇರೆ ರೀತಿಯ ಕ್ರಮಗಳನ್ನ ಕೈಗೊಳ್ಳದೆ ಇದ್ರೆ ಪದೇ ಪ್ರತಿ ವರ್ಷ ಈ ತರದ ಸಾವುಗಳನ್ನ ನಾವು ನೋಡ್ಬೇಕಾಗತ್ತೆ. ಅದೃಷ್ಟವಶಾತ್ ಕೆಲವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆ ದೃಶ್ಯಗಳನ್ನ ಸಿಸಿಟಿವಿ ದೃಶ್ಯವನ್ನ ನೋಡಿದ್ರೆ ಆ ಟ್ಯಾಂಕರ್ ಯಾವ ರಭಸದಲ್ಲಿ ವಾಪಸ್ ಬಂದಿದೆ ಮಣ್ಣಿನ ಸಮೇತವಾಗಿ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಬರ್ತಾ ಇದ್ದಂಗೆ ಅಲ್ಲಿನ ಸ್ಥಳೀಯರು ಕಾರ್ಯಾಚರಣೆಗೆ ಮುಂದಾದ್ರು. ಇನ್ನೇನ್ ನಮ್ ಪ್ರಾಣ ಹೋಯ್ತು ಅಂದವರು ಆ ಮಣ್ಣಿನಡಿ ಸಿಲುಕಿ ಕೆಲವರು ಎದ್ದು, ಕೆಲವರು ನಾವು ಕಾಪಾಡ್ತೀವಿ ಅಂತ ಹೋದವರು, ಒಬ್ಬ ವ್ಯಕ್ತಿ ರೈನ್ ಕೋಟ್ ಅನ್ನ ಹಾಕಿ ಏನೋ ಆಗ್ತಿದೆ ಕಾಪಾಡೋಣ ಅಂತ ಹೋಗ್ತಾರೆ, ಅವ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ, ನಾಪತ್ತೆ ಆಗಿದ್ದಾರೆ. ಸೇತುವೆ ಬಡಿ ಹೋಗ್ತಿದ್ದಂತ ಬಸ್ ಕೂಡ ಸೇತುವೆಗೆ ಉರುಳು ಬಿದ್ದಿದೆ, ಕೆಲವರನ್ನ ಪಾರು ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೀತಿರೋದ್ರಿಂದ ಸಾವಿನ ಸಂಖ್ಯೆ ಇನ್ನೂ ಕೂಡ ದೃಢಪಟ್ಟಿಲ್ಲ. ಪರಿಹಾರ ಏನು ಘೋಷಣೆ ಆಗಿದೆ ಇನ್ನೂ ಮಾಹಿತಿ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆ. NDRF ತಂಡ ಕೂಡ ಸ್ಥಳಕ್ಕೆ ಭೇಟಿಯಾಗಿದೆ ಮತ್ತು ಅಲ್ಲಿ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರಿಗೆ ತಕ್ಷಣಕ್ಕೆ ತುರ್ತು ವ್ಯವಸ್ಥೆಯನ್ನ ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ರಕ್ಷಣಾ ಕಾರ್ಯಾಚರಣೆ ನಡೀತಿದೆ, ಆದ್ರೆ ಘಟನೆಯನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ದೇವರ ನಾಡಿನಲ್ಲಿ ದೇವರ ಕ್ರಿಯೆ ಕೊಡ್ತಿರುವಂತಹ ಘನಘೋರ ಈ ಘಟನೆ ಏನಿದೆ ಇದಕ್ಕೆ ಅನೇಕರು ಬಲಿ ಆಗ್ತಾ ಇದ್ದಾರೆ. ಮತ್ತೆ ಅಂಥದ್ದೇ ಘಟನೆ 2024ರಲ್ಲಿ ನಡೆದಂತಹ ಘಟನೆನೇ ಮತ್ತೆ ವರದಿಯಾಗಿದೆ. ಈ ತರದ ಘಟನೆಗಳ ಆಗಬಾರದು. ದೃಶ್ಯಗಳನ್ನ ನೋಡ್ಬೋದು ಯಾವ ತರದ್ದು ಅಂತ. ಒಂದು ಗಾಡಿ ವಾಪಸ್ ಬರ್ತಾ ಇದೆ, ಟ್ಯಾಂಕರ್ ಅಲ್ಲಿ ಹೋಗಿದೆ, ಟ್ಯಾಂಕರ್ ವಾಪಸ್ ಜೊತೆಗೆ ಬಂದಿದೆ, ಮಣ್ಣಿನ ಜೊತೆಗೆ ಬಂದಿದೆ. ಅದರ ಜೊತೆಲಿ ಇಬ್ಬರು ದಂಪತಿ, ಇನ್ನೊಬ್ರು ಅಲ್ಲೇ ಇದ್ದೋರು ಬರ್ತಾ ಇದಾರೆ. ಮಣ್ಣಿನ ಜೊತೆ ಬಂದೋರಂತೂ ಅವ್ರ ನಿಜವಾಗ್ಲೂ ಅದೃಷ್ಟ ಅಂತಾನೆ ಕರಿಬಹುದು. ಯಾಕೆಂದ್ರೆ ಅವ್ರ ಬದುಕೋ ಯಾವ ಸೂಚನೆನೂ ಇರ್ಲಿಲ್ಲ. ಅವ್ರ ಅದೃಷ್ಟ ಚೆನ್ನಾಗಿತ್ತು, ಬದುಕುಳಿದಿದ್ದಾರೆ. ಮಣ್ಣಿನಡಿ ಸಿಲುಕಿರೋರ ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಡೀತಿದ್ರೆ ಇನ್ನು ಕೆಲವರು ಮಣ್ಣಿನಡಿ ಸಿಲುಕಿ ಮೃತಪಟ್ಟಿರುವ ಶಂಕೆ ವ್ಯಕ್ತ ಆಗಿದೆ. ಆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.